ಒಂದು ಸತಿ ನಮಗೆ ಒಬ್ಬರು ಮೆಡಿಟೇಷನ್ ಗುರು ಅವರು ಹೇಳಿದ್ದು, ಸರ್ ಕೆಲವರು ತುಂಬ ಕಷ್ಟದಲ್ಲಿರ್ತಾರೆ. ಅಂದರೆ ಧಾರವಾಡ ಬಂದಮೇಲೆ ನಾನು ಮೆಡಿಟೇಷನ್ ಗುರು ಹೇಳಿದ್ದು, ಇಲ್ಲಿ ಹುಡುಗರು ತುಂಬ ಬಡತನದಲ್ಲಿರ್ತಾರೆ, ತುಂಬ ಕಷ್ಟದಲ್ಲಿರ್ತಾರೆ. ಅವ್ರಿಗೆ ನಾವೇನಾದರೂ ಸಹಾಯ ಮಾಡಬೇಕು ಸರ್, ನನ್ನಿಂದ ಎಷ್ಟಾಗುತ್ತೆ ನಾನು ಮಾಡ್ತೀನಿ, ನೀವು ಡಾಕ್ಟ್ರ್ ಇದ್ದೀರಾ ನೀವು ಮಾಡಿರಿ, ಸೊ ಹಿಂಗೆ ಮಾಡಿ ನಮ್ಮ ಹುಡುಗರಿಗೆ ಹೆಲ್ಪ್ ಮಾಡೋಣ ಅಂತ. ಓಕೆ ಮಾಡೋಣ ಅಂತಂದರು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಈಶ್ವರ್, ದೇವರು ಅವ್ರ ಕರ್ಮಕ್ಕೆ ಅನುಸಾರವಾಗಿ ಅವ್ರಿಗೆ ಏನು ಕೊಡಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಟ್ಟಿರ್ತಾರೆ. ಈಗ ಅವನು ಕಷ್ಟ ಅನುಭವಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಆ ಕಷ್ಟ ಕೊಟ್ಟಿರ್ತಾನೆ. ನೀವು ಹೋಗಿ ಆ ಹೆಲ್ಪ್ ಮಾಡಿ ಆ ಕರ್ಮನ ನೀವು ಪಡ್ಕೊಂಡ್ಬಿಡ್ತೀರ. ಅವನಿಗೆ ನೋವು ಆಗಬೇಕು, ಅವನಿಗೆ ತ್ರಾಸ ಆಗಬೇಕು, ಇವತ್ತು ಅವನು ಅನುಭವಿಸ್ಬೇಕು. ಇವತ್ತಿನ ಇನ್ಸಿಡೆಂಟ್ ಇವತ್ತು ಹಸ್ಕೊಂಡಿದ್ದ, ಇವತ್ತು ನೋವಿಂದಿದ್ದ, ಮುಂದೆ ಆ ಒಳಗೆ ಅವ್ನಿಗೆ ಏನೋ ಒಂದು ಆಗಿ ಅವ್ನು ಬದಲಾವಣೆ ಆಗಬೇಕು ಅಂತ ದೇವ್ರು ಪ್ಲ್ಯಾನ್ ಮಾಡಿರ್ತಾರೆ. ನೀವು ಹೋಗಿ ಅವ್ನಿಗೆ ಹೆಲ್ಪ್ ಮಾಡಿಬಿಡ್ತೀರ, ಆ ಕರ್ಮ ನಿಮಗೆ ಬಂದುಬಿಡುತ್ತಂತ. ಅವತ್ತು ನನಗೆ ಅರ್ಥ ಆಯಿತು, ಓಹೋ ಹಾಗಾದರೆ ಅವ್ರವ್ರ ಕರ್ಮಕ್ಕೆ ಅವ್ರಿಗವ್ರಿಗೆ ಏನು ಆಗಬೇಕು ಅದು ಆಗ್ತಾ ಇರುತ್ತೆ. ಸೊ ನಾವು ಹೆಲ್ಪ್ ಮಾಡಬೇಕು. ಅದು ನೋಡಿ ಎಷ್ಟಾದ್ರೂ ಒಂದು ಇರುತ್ತೆ, ಅದು ಯಾರಿಗೆ ಮಾಡಬೇಕಾ ಮಾಡಬಾರ್ದು ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಬಟ್ ಆ ಒಂದು ಮಾತು ಆ್ಯಕ್ಚುಲಿ ನಿಜ. ಅವನು ದೇವ್ರು ಆಟ ಆಡಿಸ್ತಿರ್ತಾನೆ ಅವನ ಲೈಫಲ್ಲಿ, ನಾವು ಹೋಗ್ಬಿಡ್ತೀವಿ, ನಾವೇನೋ ಮಾಡಿ ಒಳ್ಳೇದು ಮಾಡಿ ಹೋಗ್ತೀವಿ, ಆ ಕರ್ಮ ನಮ್ಗೆ ಅಟ್ಕಾಯಿಸ್ಕೊಂಡ್ಬಿಡುತ್ತೆ. ಈಗ ನನಗೂ ಹಾಗಾಗಿದೆ. ನನ್ನ ಫ್ರೆಂಡು ಬಂದು ಕಷ್ಟ ಅಂತ ಹೇಳಿ ಹಂಗೆ ಹಿಂಗೆ ನಮ್ಮ ಮನೇಲಿ ಇದ್ದಿದ್ದೆ, ನಾನು ಸೂಸೈಡ್ ಮಾಡೋಕ್ಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಕಡೆಯಿಂದ ಕೊಡಿಸಿದೆ. ಮುಗೀತು. ಪಾಪ ಅವನಿಗೆ ದುಡ್ಡು ಕೊಡ್ತಿಲ್ಲ ಏನಿಲ್ಲ, ನನ್ನನ್ನು ಸಿಕ್ಕಿ ಹಾಕ್ಸ್ಬಿಟ್ಟ.